ಹಂಗಲ್ಲ, ಈ ರೈತರ ಜೀವನದಾಗ ನಾ ಏನೇನ್ ಆಗ್ಬೇಕಾಗಿದ ಇಲ್ಲಿ ಉಣ್ಣವನ ಯಾವ ಸ್ಟೇಜ್ ದಾಗ ಬಂದ್ ನಿಂತದ ಗೊತ್ತದ. ಲಾಸ್ಟ್ನೇ ಸ್ಟೇಜ್ ಅಂತಾರ ಗೊತ್ತೇನ್ರಿ, ಕ್ಯಾನ್ಸರ್ದ ಒಂದು ಲಾಸ್ಟ್ನೇ ಸ್ಟೇಜ್ ಅಂತಾರಲ್ಲ, ಆ ಸ್ಟೇಜ್ ಒಳಗ್ ಬಂದ್ ನಿಂತದ ಆಕ್ಚುಲಿ ಇವತ್ತ. ಯಾಕೆ ಗೊತ್ತಮ್ಮ, ಈ ವಾರ ಈ ಪತಿ ಹಿಂಗ್ ಸೀರಿಯಸ್ ಆಗಿ ತೊಗೊಂಡೈತೆ ನೀವು ಕೇಳ್ಬೋದ. ಬಟ್ ಆ ಪರಿಸ್ಥಿತಿ ಅದ ಇವತ್ ಯಾರು ಹೊಲ್ದಾಗ ಕೆಲಸ ಮಾಡಕತ್ತಾರ ಈ ವಿಡಿಯೋ ನೋಡಿ ಅವ್ರಿಗೆ ಬಾಳ ಚಂದ ಅರ್ಥ ಆಗ್ತದ ಆ ಪರಿಸ್ಥಿತಿ ಉಳ್ಗೋದುನ. ನಂಗ್ ಬಹುಶಃ ಇವತ್ ಅನ್ಸಾಕತ್ತದ, ನಮ್ ದೇಶದೊಳಗ ಹೈಯೆಸ್ಟ್ ತೊಂದ್ರೆ ಒಳಗ ಇರುವಂತ, ನಂಬಿಕೆನೆ ಇಲ್ಲುವಂತ ಒಂದ್ ಏನೋ ಭರವಸೆ ಇಲ್ಲ ಅಂತ ಯಾವ್ದಾದ್ರು ಇದ್ರ, ಪೂರ್ತಿ ಲೋ ಕ್ವಾಲಿಟಿ ಜೀವನ ಬದುಕುವಂತ ಯಾವ್ದಾದ್ರು ಇದ್ರ ಅದು ನಮ್ ರೈತರ ಜೀವನ ಆಗಿಬಿಟ್ಟದ. ಪಕ್ಕ 100ಕ್ಕೆ 100 ಇವತ್ತು ಹಳ್ಳ್ಯಾಗ ಯಾರ್ಯಾರ ಅದಾರ್ಲಿ ಅವ್ರ ಪಕ್ಕ ಇದು ಅರ್ಥ ಆಗ್ತದ. ಸಿಟಿ ಜನಕ್ಕೆ ಸ್ವಲ್ಪ ಅರ್ಥ ಆಗೋದು ಸ್ವಲ್ಪ ಕಠಿಣ ಆಗ್ತದ. ಸ್ವಲ್ಪ ಹಳ್ಳಿ ಕಡೆ ನಾಲೆಜ್ ಅದ, ಪಕ್ಕ ಅರ್ಥ ಆಗ್ತದ. ಒಂದ್ 5 ನಿಮಿಷ ಯೋಚನೆ ಮಾಡಿ ನೋಡ್ರಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಕಂಪನಿ ಓಪನ್ ಮಾಡ್ತಾನ. ಅವ್ ಕೆಲವೊಂದು ಏನು ಉತ್ಪನ್ನ ಮಾಡ್ತಾನಲ್ಲ ಆ ಫ್ಯಾಕ್ಟ್ರಿ ಮತ್ತ ಆ ಬಿಸ್ನೆಸ್ ಗಳಿಂದ ಏನ್ ಪ್ರಾಡಕ್ಟ್ ಗಳು ಉತ್ಪನ್ನ ಮಾಡ್ತಾನಲ್ಲ ಅದಕ್ಕೆ ಇಂತಿಷ್ಟ ರೇಟ್ ಫಿಕ್ಸ್ ಮಾಡಕ್ ಅವಂಗ ಅಧಿಕಾರ ಇರ್ತದ. ಒಂದ್ ಕಪ್ಪರ್ ಡಬ್ಬಿ ತೋತಂದದಕ್ಕೆ ಒಂದು ರೇಟ್ ಫಿಕ್ಸ್ ಅದ. ಏನೋ ತೋತಂದದಕ್ಕೊಂದು ಸಣ್ಣ ಏನೋ ಇರುವೆ ಕಾಳಷ್ಟು ಸಾಮಾನ್ ತೊಂದ್ರು ಅದಕ್ಕೆ ಇಂತಿಷ್ಟ ಲಾಸ್ಟಕ್ ₹1 ರೇಟ್ ಫಿಕ್ಸ್ ಅದ. ಕಡ್ದೇಬಿ ಅಂತ ಕಡ್ದೇಬಿಗೆ ₹1 ರೇಟ್ ಫಿಕ್ಸ್ ಅದ. ಆದ್ರೆ ಇವತ್ ನಮ್ಮ ರೈತರ ಬೆಳಿಗ್ಗೆ ಅವ್ನ ಆಟ ತ್ರಾಸ್ ತಗೊಂಡ್ ಬೆಳೆಯುವಂತ ಬೆಳಿಗ್ಗೆ ರೇಟ್ ಫಿಕ್ಸ್ ಇಲ್ಲ. ಅದನ್ನ ನಾವು ಬಾಯಿ ಹೋಯ್ತಿ ಕೇಳ್ಬೇಕಾಗಿದ, ಹೋರಾಟ ಮಾಡಿ ಕೇಳ್ಬೇಕಾಗಿದ. ಅದನ್ನ ಎಲ್ಲೋ ಒಂದ್ ಕಡೆ ಹೋರಾಟ ಮಾಡಿ ಕಬ್ಬಿಗೆ ಒಂದು ರೇಟ್ ಅಂತ ಇಂತಿಷ್ಟ ಫಿಕ್ಸ್ ಮಾಡ್ಯಾರ. ಅದಕ್ಕೂ ಸ್ವಲ್ಪ ರೇಟ್ ಹೆಚ್ಚು ಮಾಡಿರ್ತಂದು ಹೋರಾಟಗಳು ಮಾಡ್ಬೇಕಾಗಿದೆ ಇವತ್ತು ನಾವ. ಪ್ರತಿ ಸತಿ ಕಬ್ಬಿನ ಕಾರ್ಖಾನೆಗಳು ಚಾಲೂ ಮಾಡುತ್ತೇಗೊಮ್ಮೆ ಹೋರಾಟ ಮಾಡಬೇಕಾ, ಇಲ್ಲ ಅಂದ್ರೆ ರೇಟ್ ಹೆಚ್ಚಾಗೋದಿಲ್ಲ. ಹಂಗಲ್ಲ, ಕೆಲವ್ರು ಮಾತು ಮಾತಾಡ್ತಾರ, ತಮ್ಮ ಹೋರಾಟ ಮಾಡಿ ನೀವು ಎಷ್ಟು ರೇಟ್ ಫಿಕ್ಸ್ ಮಾಡಿರ್ತ ನೀವು ಕೇಳ್ಬೋದ. ಅಣ್ಣ ಇಟ್ಟೆಲ್ಲ ಹೋರಾಟ ಮಾಡ್ರು ಇಟ್ಟ ರೇಟ್ ಬಂದಿರ್ತೈತೆ. ಒಂದ್ ವೇಳೆ ಹೋರಾಟನ ಮಾಡ್ಲಿಲ್ಲ ಅನ್ಕೋ, ಇನ್ನು ಏನಿಗಿರ್ತೀವಿ ನಾವು, ಇನ್ನ 2,500ದಾಗ 2,000ದಾಗ ಇರ್ತದ. ಅಲ್ಲ ಈ ರೈತಿಗೆ ಏನ್ ಲಾಭ ಅದ? 3,000 ಕೊಟ್ರು ಏನ್ ಲಾಭ ಉಳ್ಯಾಕತ್ತದ? ಇವತ್ತು ಬಾಳ ಅದ. ಈ ವರ್ಷದ ಕಬ್ಬಿನ ಬೆಳೆಗಾರನ್ ಹೋಗಿ ನೀವು ಪ್ರತಿ ಒಂದೊಂದು ಎಕರೆಗಳನ್ನ ಸಮೀಕ್ಷೆ ಮಾಡಿ ನೋಡ್ರಿ. ಈ ಸಲ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಕಬ್ಬಿಂದ 1 ಎಕರೆಗೆ 40 ಟನ್ ಹಚ್ಚಿಕ್ ದಾಟುವುದಿಲ್ಲ ಆ ಪರಿಸ್ಥಿತಿ ಒಳಗದ. ಒಂದ್ ಸಣ್ಣ ಚಿಕ್ಕ ಡೊಣ್ಣ ಹೊಳ ಒಬ್ಬ ರೈತನ ಜೀವನದಾಗ ಆಟ ಆಡ್ತಂದ್ರ ಲೆಕ್ಕ ಹಾಕಿ ನೀವು ರೈತನ ಪರಿಸ್ಥಿತಿ ಎಲ್ಲಿ ಬಂದಿರ್ತದ. ಒಂದ್ ಸಣ್ಣ ಚಿಕ್ಕ ಹುಳ, ಆ ಒಂದ್ ಹುಳ ಅದು ಅಟ್ಯಾಕ್ ಆತಂದ್ರ ಇಡೀ ಅದ್ ಏನ್ ಸಟ್ಟ ಹಾರ್ತದ, ಕಬ್ಬಿನ ಇಳುವರಿನ ಕೆಳಗೆ ಬಿಡ್ತದ. ಆದ ಟೈಮ್ ಪೊಸಿಷನ್ ದಾಗ ಕಡಿಬೇಕಾಗ್ತದ. ಆ ಪರಿಸ್ಥಿತಿ ಒಳಗೆ ಬರ್ತದ. 6 ತಿಂಗಳು 7 ತಿಂಗಳು ಇರ್ತದ ಕಬ್ಬಿಗೆ. ಅವಾಗ ಸಿಕ್ಕಾಪಟ್ಟಿ ಡೊಣ್ಣ ಹುಳ ಅಟ್ಯಾಕ್ ಆಗಿ ಬಿಟ್ಟದ, ಬಗೆ ಹೇಳ್ತಿಪ್ಪ. ನಮ್ ಭಾಷೆದಾಗ ಹೇಳಕತ್ತಾನ, ಬೇರೆ ಭಾಷೆ ನಿಮ್ಗೆ ಅರ್ಥ ಆಗೋಲ್ಲ ಮಂದಿಗೆ, ಅದಕ್ಕೆ ನಮ್ ಭಾಷೆದಾಗ ಹೇಳ್ತಾನು. ಆ ಕಡೆ ಸಿಟಿ ಭಾಷೆದಾಗ ಮಾತಾಡ ನಮ್ ಮಂದಿಗೆ ಸ್ವಲ್ಪ ಅರ್ಥ ಆಗಂಗಿಲ್ರಿ. ನಮ್ ಹಳ್ಳಿ ಭಾಷೆದಾಗ ಪುಟ್ಟಾಕ್ಬೇಕು. ಸಣ್ಣ ಹುಳ ಇಡೀ ಬೆಳಿನೇ ಮೇದ್ ರೈತನ ಜೀವನದಾಗ ಆಟ ಆಡತ್ತೆ ಅಂದ್ರ ಇನ್ನು ಉಳ್ದವ್ರ ಎಟ್ ಆಟ ಆಡಬಹುದ? ಇಲ್ಲಿ ಇದು ರೈತನ ಜೀವನ ಇದ. ಹೇ ಹಿಂಗ ಮತ್ತ ರೈತನೇ ದೇಶದ ಬೆನ್ನೆಲುಬು ಹೇಳ್ತಾರ. ಯಾ ಆಧಾರ ಮ್ಯಾಗ? ಅವ್ ಒಂದ್ ರೇಟ್ ಫಿಕ್ಸ್ ಇಲ್ಲ. ಇಲ್ಲಿ ನೋಡ್ರಿ ನೀವು, ಇವತ್ತು ರೈತ ಏನು ಬೆಳಿಗೆಲ್ಲ ಏನ್ ರಸಗೊಬ್ಬರ, ಜೈವಿಕ ಗೊಬ್ಬರ, ಏನೋ ಒಂದು ಗೊಬ್ಬರ ಏದಿಂದ ಜಡ್ ತಗ ಹಿಡಿದ ಗೊಬ್ಬರ ಹಾಕಕ್ ಹೋದ ಅದಕ್ಕೊಂದು ರೇಟ್ ಫಿಕ್ಸ್ ಅದ. ಅದ ಬೆಳಿಗ್ಗೆ ರೇಟ್ ಫಿಕ್ಸ್ ಇಲ್ಲ. ಹೇ ಇನ್ನ ಎಲ್ಲ ಎಲ್ಲಿ ಅದು ನಾವ್ ನೋಡ್ ಅಡ್ಡಿ ನಾ ಇಲ್ಲಿ ನಿಂತ ಹೊಯ್ಕೋದ ಅಷ್ಟ ನೀವು ನೋಡೋದ್ ಅಷ್ಟ ಇದಿಷ್ಟ ಆಗಾಕತ್ತದ. ಮುಂದೆ ಏನೋ ಆಗವತ್ತದ ಆತ ಏನೂ ಆಗುದಿಲ್ಲ. ಮತ್ ಇದು ಅಷ್ಟ ಕಬ್ಬಿದ ಅಷ್ಟದ, ಕಬ್ಬಿದ ಅಷ್ಟ ಹೇಳಕತ್ತಿಲ್ಲ ನಾ. ಇನ್ನು ಕೆಲವೊಂದ್ ಬೆಳೆಗಳು ಅದಾವ, ಆ ಸದಕ ಗೋಧಿ ಅಂತೂ ಅವು ನಮ್ ಈ ಕಡೆ ಕರ್ನಾಟಕ ಬಿಟ್ಟು ಹೊಂಟಾವ್ ಬಿಡ್ರವ್. ಇನ್ನೊಂದ್ ತೊಳೆದಿನ ಬಿಟ್ರ ಅವು ಪೂರ್ತಿ ಹಾರ್ತಾವ್ರಿ. ಅವ ಒಂದ್ ಮನ್ಸ್ ಬಿದ್ದ ಹೋಗಿ ಬಿಡ್ತದ ಅಂದ್ರಕ ಲೆಕ್ಕ ಹಾಕಿರಿ. ಹೊಲ ಎಲ್ಲ ಕೂಡ್ಸಿರ 4-5 ಗಂಟೆ ಸದಕ ಆಗ್ಬತ್ತು, ಗೋಧಿ ಹೊಂಡ್ ಬತ್ತು. ಇನ್ನು ಅರಿಸಿದವ್ರಂತರು ಅದೇನ ಮಿತಿ ಮೀರೈತೆ ಅದ್ ಹೇಳಾಕ ಹೋಗೋ ಪರಿಸ್ಥಿತಿ ಒಳಗೆ ಇಲ್ರಿ. ಅದ್ರೊಂದ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾನ. ಅರಿಸಿನ ಬಗ್ಗೆ ಅದು ಪೂರ್ತಿ ಡೀಟೇಲ್ಸ್ ಹಾಕ್ತಾನ. ಅದ ಇಲ್ಲಿ ಈ ಲೊಕೇಶನ್ ಮಾಡಿದ ಕೆಲಸ ಆಗಂಗಿಲ್ರಿ. ನಮ್ ಹೊಲ್ದಾಗ ಹೋಗಿ ಒಂದು ಪೂರ್ತಿ ಅದ್ ಏನ್ ಐತ್ಲ ಇತಿಹಾಸ ಆತ ಒಂದ್ ಸಪ್ರೇಟ್ ವಿಡಿಯೋ ಹಾಕ್ತೇನ್ರಿ ನಿಮ್ಗ. ಅದ ಏನ್ ಆಗ್ತದ, ಅರಿಸಿನ ಎಟ್ಟಪ್ಪ ಒಂದ್ ಅರಿಸಿನ ಬೆಳಿ ಬರ್ಬೇಕಾರೆ ಏನೇನ್ ಆಗ್ತದ ಅನ್ನೋದು ಅದೊಂದ್ ಸಪ್ರೇಟ್ ಮಾಡಿ ಹಾಕೋನು. ಅದೆಲ್ಲ ಯಾವ್ಯಾವ ಬೆಳಿ ಹೆಂಗೆ ಎಟ್ಟೆಟ್ ತ್ರಾಸ ಆಗ್ತದ ಅವಾಗ ನಾವ್ ಅದ ಬೆಳಿದಾಗ ಹೋಗಿ ಒಂದ್ಸಲ ವಿಡಿಯೋ ಮಾಡಿ ತೋರ್ಸಿ ಹಾಕಿರ ಅರ್ಥ ಆಗ್ತದ. ಅವಾಗ ಮಾಡೋ ಪ್ರಯತ್ನ ಮುಂದ್ ಪ್ಲಾನಿಂಗ್ ಐತ್ರಿ. ಈ ಅರಿಸಿನದಾಗ ಹೆಂಗ ಐತಿ ಅಂದ್ರೆ ಈಗ ಕಣ್ಣಿಗೆ ಕಾಣದ್ ಹುಳ, ಕಣಿ ಸೇಕ್ ಕಾಣುವಲ್ಲ ನೋಡೋದ ನಿಂತ ಹೊಯ್ಕೊಂಡ್ ಸೂಕ್ಷ್ಮ ದರ್ಶಕ ಹಾಕಿ ನೋಡ್ರಿ ಕಾಣ್ತದ. ನಾಟ್ ಸಣ್ಣ ಹುಳ ಇಡೀ ಪ್ಲಾಟ್ ಮೇದ್ ಬಿಡ್ತದ. ಅದ್ಗ ಗ್ವಾರಿ ಹುಳ ಅಂತ ಕರಿತೀವಿ ನಮ್ ಭಾಷೆದಾಗ. ಅದನ್ನ ಅದು ಮೇದ್ ಬಿಡ್ತದ. ಹೊಲ ಎಲ್ಲ ಕೂಡ್ರ ಅದ್ ಮೇದ್ ಮ್ಯಾಕ ಹೊಲ ಎಲ್ಲ ಕೂಡ್ರ 1 ಎಕರೆ ಹೊಲ ಬಾದ್ರ 15 ಕ್ವಿಂಟಲ್ ಅರಿಶಿನ ಆಗಿಬಿಡ್ತದ. ಅದು ವರ್ಷ ಆ ಹುಳ ಮೇಯ್ತಿ ಅಂದ್ರ ಆ 15 ಕ್ವಿಂಟಲ್ ಆಗಿರ್ತದ. ಅದು ಅರಿಶಿನ ಬರಾಕ್ 9 ತಿಂಗಳ, ಅದೆಲ್ಲಾ ಕೂಡಿ ಮಾರಾಕ ಅದೊಂದ್ ತಿಂಗಳ 1.5 ತಿಂಗಳ 11 ತಿಂಗಳ ಅನ್ನಂಗ ಈಟಕ 1 ವರ್ಷ ಬೆಳೆ ಅನ್ನಂಗ ಅದು ರೀ. ಅದಕ್ಕೆ ರೇಟ್ ಫಿಕ್ಸ್ ಇರುದಿಲ್ಲ. ಎಷ್ಟ ರೇಟಿಗೆ ಮಾರ್ತೈತೆ ಅನ್ನೋದು ರೈತಗೆ ಗೊತ್ತಾಗುದಿಲ್ಲ. ಇವ ಬೆಳೆದಿರ್ತಾನ, ಇವ ಮಾಡಿರ್ತಾನ, ಎಲ್ಲಾ ಇವ ಮಾಡಿರ್ತಾನ. ಆದ್ರ ಇವ್ ರೇಟ್ ಫಿಕ್ಸ್ ಮಾಡಕ್ಕೂ ಅಧಿಕಾರ ಇಲ್ಲ. ಇವನ್ ಬೆಳಿಗ್ಗೆ ಇವ ರೇಟ್ ಫಿಕ್ಸ್ ಮಾಡಕ್ ಅಧಿಕಾರ ಇಲ್ಲ. ಇಡೀ
ಇವತ್ತು ನಮ್ದ ಕಬ್ಬು ಹೋಯ್ತಾರ, ಸಕ್ರಿ ಅವ್ರ ತಯಾರು ಮಾಡ್ತಾರ. ಅದ ಸಕ್ರಿಗೆ ಇಂತಿಷ್ಟ ರೇಟ್ ಅಂತ ಅವ್ರು ಫಿಕ್ಸ್ ಮಾಡ್ತಾರ. ನಮ್ ಕಬ್ಬು ಹೋದ ನಮ್ದ ಇದು ಮಾಡಿ ಇಂತಿಷ್ಟು ಫಿಕ್ಸ್ ಮಾಡ್ತಾರ. ಆದ್ರೆ ಕಬ್ಬಿಗೆ ಇಟ್ಟು ರೇಟ್ ಫಿಕ್ಸ್ ಮಾಡಾಕ ಆಗ್ಬಾರ್ದು. ಎಲ್ಲಿದು ನಾವನ್ನ ಅರ್ಶಿನ ನಮ್ದ ಅವನದ ಅರ್ಶಿನದ ಹೇಳ್ತೀರಿ ಹಾಪ್ ಹಾಕದ ನನಗ. ಕೆಲವೊಂದು ವಿಡಿಯೋ ಅದ, ಚೆಕ್ ಮಾಡಿ ನೋಡ್ರಿ, ನಾನು ಐಡಿ ಒಳಗ ಅದಾವನ. ಈ ಅರಿಶಿನ ಆಟೆಲ್ಲ ಮುಕ್ಳಿ ಹರ್ಕೊಂಡ್ ಎಟ್ಟ ಬೆಳೆಸಿ ನಾವು ಕಳಿಸ್ತು ಬಂದ ಅರಿಶಿನ ಇಷ್ಟಕ ಮಾರತಿ ಅನ್ನೋದ ರೈತಗ ಕನಸಕ್ ಬಿದ್ದಿರಂಗಿಲ್ರಿ. ಅದ ವಾಪಸ್ ನೀವು ಅಂಗಡಿ ಹೋಗಿ ಅರಿಶಿನ ಪುಡಿ ತಗೋಕ್ ಹೋಗ್ರಿ, ಅದ್ಮೇಲೆ ರೇಟ್ ಫಿಕ್ಸ್ ಇರ್ತದ. ಈ ಪ್ಯಾಕೆಟ್ ತೊಂದ್ರೆ ಇಟ್ ರೇಟ, ಈ ಪ್ಯಾಕೆಟ್ ತೊಂದ್ರೆ ಇಟ್ ರೇಟ. ಒಬ್ಬೊಬ್ಬ ಕಂಪ್ನಿ ಒಂದೊಂದ್ ರೇಟ್ ಇಟ್ಕೊಂಡಿರ್ತಾನ. ಅರಿಶಿನ ಇರೋದು ನಾವು ನಮ್ ಹೊಲ್ದಾಗ ಬೆಳೆದ್ ಒಂದ ಅರಿಶಿನ ಕರೆ ಒಬ್ಬೊಬ್ಬ ಒಂದೊಂದ್ ರೇಟ್ ಇಟ್ಕೊಂಡಿರ್ತಾನ. ನಮ್ ತಾಕಿಂದ ಹೋದ ನಮ್ಗ ಕೊಡಕ್ ನಮಗ್ ರೇಟ್ ಫಿಕ್ಸ್ ಮಾಡ್ಕೊಂಡ್ ಕೊಡ್ತಾರ ಅವ್ರ. ಆದ್ರ ನಮಗ್ ರೇಟ್ ಫಿಕ್ಸ್ ಮಾಡೋ ಅಧಿಕಾರ ಇಲ್ರು ಅಣ್ಣ. ಪರಿಸ್ಥಿತಿ ಬಾಳ ಅದ, ಹೇಳ್ಕೊತ ಹೊಂಟ್ರ ಬಾಳ ಅದಾವ. ಇವತ್ತ ಮುಗಿಯಂಗಿಲ್ಲದ. ದಡ್ಡವ್ರ ಅವ್ರ ನಮ್ಗೆ ಯಾಕೆ ಬೇಕು, ಅವ್ರನ್ನ ಯಾಕೆ ಎದುರಾಗ ಬಂದಿರ್ತ, ಅವ್ರು ಆ ಕಡೆ ಯಾಕೆ ಹೊಂಟಾರ. ನಮ್ಮ ಯುವ ಪೀಳಿಗೆಗಳ ಇವು ಮೊಬೈಲ್ದಾಗ ರೀಲ್ಸ್ ಮಾಡಿನ್ಯ, ರೀಲ್ಸ್ ಸ್ಕೋರ್ ಮಾಡಿನ್ಯ, ನೀನು ಅದನ್ನ ಮಾಡಿ ತಮ್ಮ ನೀವು ಅನ್ನಾರ. ನಾ ಮತ್ತೆ ಏನ್ ಮಾಡಕ್ ಬರಲ್ಲ, ಕೂರಿ ಆ ಕಡೆ ಹೊಂಟದ, ಆ ಕಡೆ ಹೋಗ್ಬೇಕ್ ಆಗ್ತದ. ಆ ಕಡೆ ಅವ್ರು ರೀಲ್ಸ್ ಜಗತ್ನ್ಯಾಗ ಅವ್ರ ಕೋಣ ಆದಾಗ ಹಿಂಗ ಹುಡುಗಿಯರ್ ಹಿಂಗ ಲವ್ ಇವು, ನಾವೆಲ್ಲ ಈ ಕಡೆ ಮುನಿಗ್ ಬಿಟ್ಟು ನೀವು ಸಣ್ಣ ವಯಸ್ಸಿನ ಇವು ಸಾಲಿ ಗೀಲಿ ಅಂತ ಇವು ಹೊಂಟವ. ಅವ್ರು ಎಲ್ಲಿ ಬಿಡಿಬೇಕಲ್ಲ ಅಲ್ಲಿ ಬಡ ಅವ್ರು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ನಮ್ಮ ಇದ್ಯಾ ನಮ್ಗ ಹೋಳಿ ಹಿಂಡಿ ಅವ್ರು ಅದ್ ಮಾಡಕತ್ತಾರ. ಹಿಂಗ ಹೋಗುದು. ಈ ಸಿಸ್ಟಮ್ ಏನೈತೆ ಇದು ಒಟ್ಟ ಚೇಂಜ್ ಮಾಡಕ್ ಆಗೋದಿಲ್ಲ. ಈ ಚೇಂಜ್ ಮಾಡಕ್ ಪಾದವ್ರೆಲ್ಲ ಚೇಂಜ್ ಆಗಿ ಹೋಗ್ಯಾರು, ಹೋಗ್ಯಾರ, ಕಾಣಿಸಕ್ ಆಗ್ಯಾರ. ಹಿಂಗಾಗ್ಯದ ಪರಿಸ್ಥಿತಿ. ಒಬ್ಬ ರೈತ ಪರಿಸ್ಥಿತಿ ಇವತ್ತು ಬಾಳ ಅಂದ್ರೆ ಬಾಳ ಕೆಟ್ಟ ಹೈರಾಣ ಆಗಿದೆ. ಅದ್ ಯಾವ ಭರವಸೆ ಮೇಲೆ ಬೆಳಿ ಮಾಡಕತ್ತಾನೋ, ಅದ್ ಯಾವ ಒಂದು ನಂಬಿಕೆ ಇಟ್ಕೊಂಡು ನಾವ್ ಏನು ಸಾಧನೆ ಮಾಡಕತ್ತಾನೋ ನನಗದ ಅರ್ಥ ಆಗ್ಬೇಕು. ಆ ಧೈರ್ಯ ನನಗ ಅದೊಂದು ಗೊತ್ತಾಗತ್ತ ನನಗೆ, ಎಲ್ಲಿ ಧೈರ್ಯ ಬರಾಕತ್ತದ ಅವಂಗ. ಈ ವರ್ಷ ಇಟ್ಟು ಬೆಳಿ ನುಕ್ಸಾನ ಆಗ್ಯದ, ಬಟ್ ಮುಂದಿನ ಸದ ಆಗಿನ ಮಾಡಿರ್ತಿರ್ತಂತ ಅನ್ನೋದು ಧೈರ್ಯ, ಆ ಸಾಹಸ ಏನೈತೆ ಅದನ್ನ ಮೆಚ್ಚಾಕತ್ತ ನಾವು. ಅದ ಒಂದು ಗೊತ್ತಾವತ್ ನನಗ. ನೆಕ್ಸ್ಟ್ ಅವ್ನ ಮಾಡ್ದನ ರೇಟ್ಲು ಅಟ್ಟ ಹೋಗ್ತವ. ರೇಟ್ ಫಿಕ್ಸ್ ಇರುದಲ್ಲ, ಬಿತ್ತುತ್ನ್ಯಾಗ ಗೊತ್ತೈತಿ ಇದು ಎಟ್ ಮಾರ್ತದ, ಇದು ಎಟ್ ಬೆಳಿತದ, ಒಟ್ಟ ಏನು ಗೊತ್ತ ಅಂದಾಜ್ ಪ್ರಕ್ರಿಯೆ ಅನ್ನೋದೇ ಇಲ್ಲದಕ್ಕ. ಲೆಕ್ಕ ಹಾಕಾಕ ಬರೋದಲ್ಲ. ಬೇಕಾದ ಟೆಕ್ನಾಲಜಿ ಬಂದು ಈ ಬೆಳಿ ಇವತ್ತು ಈ ವರ್ಷ ಇಟ್ಟ ಕ್ವಿಂಟಲ್ ಬರ್ತೈತೆ ಯಾವಂಗೂ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾಳೆ ಇವತ್ತು ರಾತ್ರಿ ರೋಗ ಅಟ್ಯಾಕ್ ಆಗ್ಬೋದು. ಅಂತ ಪರಿಸ್ಥಿತಿ ಒಳಗದ ಇವತ್ತು. ಹೆಂಗ ಮನುಷ್ಯಾಗ ಒಬ್ಬ ರಾತ್ರಿ ಹಾರ್ಟ್ ಅಟ್ಯಾಕ್ ಹಾಕಂದ್ರೆ ಹಾಗೆ ಬೆಳಿಗಳಿಗೆ ರೋಗ ಅಟ್ಯಾಕ್ ಆಗತ್ತಾವ. ಇವತ್ತಿದ್ದು ಬೆಳಿ ನಾಳಿಗಿಲ್ಲ, ನಾಳಿಗಿದ್ದು ಬೆಳಿ ನಾಡ್ದಿಗಿಲ್ಲ. ಯಾರು ಹೋಗಿ ಹೆಂಗ್ ಅಟ್ಯಾಕ್ ಆಗೈತೆ ಅನ್ನೋದು ಗೊತ್ತಿಲ್ಲ. ಇದು ಪರಿಸ್ಥಿತಿ ಬಂದದ. ಒಂದ್ ಸಣ್ಣ ಏನೋ ತೋತ್ನಂದ್ರು ಅವ್ನು ರೇಟ್ ಫಿಕ್ಸ್ ಅದಾವ. ಇದಕ್ ಬೆಳಿಗಳಿಗೆ ರೇಟ್ ಫಿಕ್ಸ್ ಇಲ್ಲ. ಅವನು ಈ ಗೊಂಜಾಳ ಬೆಳಿಗಳಿಗೆ ನೋನ ಆ ರೈತನ ಬೆಳಿ ಬಂದಾಗ ಗೊಂಜಾಳ ರೇಟ್ ಇರುದಲ್ಲ 1800 ರೂಪಾಯಿ ಕ್ವಿಂಟಲ, 1900 ರೂಪಾಯಿ ಕ್ವಿಂಟಲ. ಬಾಳ ಪಕ್ಕ ಬಾಳ ಓರ್ ಆತದ. ಆ ಗೊಂಜಾಳ ಕೊಡ ಸುಗ್ಗಿಯೆಲ್ಲ ಮುಗಿತಿತ್ತು 2000 2,500 ತಗೊಂಡ್ ಅಡಿಷನ್ ಮುಕ್ಕಳೆ ಹಾಕೋದ. ಮತ್ತವ್ನು ಇನ್ ಇವ್ರ ರೇಟ್ ಕೇಳಾಕತ್ತಾರೋ ಹಂಗಲ್ಲ. ಹಿಂಗ ಒಬ್ಬಣ್ಣ ಕೇಳಿ ಹೆಸರು ಹೇಳಂಗಿಲ್ಲ ಅವ್ರದ. ಇಲ್ಲ ಅಣ್ಣ ಮತ್ ಎಲ್ಲಾ ಗೊಂಜಾಳ ಬಂದ್ ಕೂಡ್ತಾವ, ಎಲ್ಲಾ ಬಂದ್ ಗೊಂಜಾಳ ಕೂಡ್ತಾವ ಅಣ್ಣ, ಕೂಡ್ತಾವ. ಆದ್ರೆ ಬೇಡಿಕೆನೂ ಅಷ್ಟ್ ಇರ್ತೈತಿ ಅಲ್ಲಿ. ಆದ್ರೆ ಇವ್ರ ರೇಟ್ ಕೇಳ್ತಾರ, ಅದ್ರ ಪಕ್ಕ ಮಾತಾಡ್ಕೊಂಡ್ರೆ ರೇಟ್ ಕೇಳ್ತಾರ. ಇವ್ರ ಏನ್ ನರಕ್ ಏನದಲ್ಲ, ಇವರ ರೇಟ್ ಕೇಳೋರು ಪಕ್ಕ. ಇವ್ರ ರೇಟ್ ಕೇಳಿ ಹೋಗಿತಾರ. ಅಟ್ ಗೊಂಜಾಳ ಬೇಡಿಕೆ ಇರ್ತದ ಅಲ್ಲಿ. ಅಟ್ ಕಟ್ರೆ ಅದಕ್ಕಿಂತ ಹೆಚ್ಚಬೇಕಾಗಿರ್ತದ ಖರೆ. ಇಲ್ಲಿ ಇದು ರೈತನ ಜೀವನ ಆಗಿಬಿಟ್ಟದ ಇವತ್ತು. ಬಹುಶಃ ಹಿಂಗ ಹೇಳ್ಕೋತ ಫಾದರ್ ನಾ ಬಾಳ ಅದಾವ, ಬಾಳ ಅಂದ್ರೆ ಬಾಳ ಅದಾವ. ಮುಗಿಯುವಂತಾವ ಅಲ್ಲ, ಇವೇನು ಅಲ್ಲದ ಪ್ರಮಾಣ ಅಲ್ಲ. ನಮ್ಮ ಬೆಳಿಗ್ಗೆ ನಮಗ ರೇಟ್ ಕೊಡ್ರು ಹೋರಾಟ ಮಾಡೋ ಪರಿಸ್ಥಿತಿ ಬಂದದ ಅಂದ್ರ ಎಲ್ಲಿದು ನಾವ್ ಎಲ್ಲ ಯಾಕಲ್ಲಾಗದು. ಹಿಂಗ ಮುಂದುವರ್ದ ಬಾಳ ಕಷ್ಟ ಜೀವನ ನಮದಲ್ಲ. ರೈತರ ಜೀವನ ಕಷ್ಟ ಇಲ್ಲ, ನೀವು ತಿಳ್ಕೊಂಡಿರೋಕ್ ಮತ್ತೆ ಎಲ್ಲರೇ. ಈಗ ಏನೋ ಸ್ವಲ್ಪ ಆರ್ಥಿಕ ವ್ಯವಸ್ಥೆ ಒಳಗ್ ಕಷ್ಟ ಅನಿಸ್ಬೋದು. ಮತ್ತ ಒಂದ್ ಮಾತು ನೆನ್ಪಿಟ್ಕೊ ನೀವು, ಈ ಆರ್ಥಿಕವಾಗಿ ಏನಾದ್ರು ಕುಗ್ಗಬಹುದು ಅಷ್ಟ. ಆದ್ರ ಅವ್ನ ಅಳ್ಳಾಡ್ಸಕ್ ಆಗುದಿಲ್ಲ. ಅವನ ಒಂದು ಧೈರ್ಯ, ಅವನ ಸಾಹಸಕ, ಅವನ ನಂಬಿಕೆಗೆ ಅಳ್ಳಾಡ್ಸಕ್ ಆಗುದಿಲ್ಲ. ಏನೋ ಬಾಳ ನಿತ್ ಹೊಯ್ಕೊಂಡವ್ರು, ಏನೋ ನಿತ್ ಹಾರ್ಕೊಂಡ್ರು ಅವ್ರ ಕೈಲಿ ಬಾಡುದೇನ ಏನು ಮಾಡ್ಬೋದು ಎಲ್ಲ ಲಾಸ್ಟಿಗೆ. ಆದ್ರ ನಮ್ಮ ರೈತಕ್ಕೂ ಏನಾದ್ರು ಒಂದು ಏನೈತ್ರಿ, ನಮ್ಮ ರೈತ ಬಾಂಧವ ಎಲ್ಲಾರು ಒಂದಾಗಿ ಹಳಿ ಕಾಲದ ಒಂದು ಪದ್ಧತಿ ಐತಿ. ನಮ್ಗೆ ವಸ್ತು ವಿನಿಮಯ ಪದ್ಧತಿ ಅಂತ ಇತ್ರ. ಆಗ ನಾ ಗೋಧಿ ಬೆಳೆದ ನೀ ಸದಕ ಕೊಡುದ, ನಾ ಗೊಂಜಾಳ ಬೆಳೆದ ನೀ ಜೋಳ ಕೊಡುದ, ಹಿಂಗ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀರ. ಆ ಪದ್ಧತಿ ಏನಾದ್ರು ಇವತ್ತು ರೈತ ಬರೀ 3 ತಿಂಗಳ ಅನ್ವಯ ಮಾಡ್ಕೊಳ್ಳಿ, ಗೊತ್ತಾಗ್ತದ ರೈತನ ಪವರ್ ಏನಂತ. ಆಕ್ಚುಲಿ ನಾ ಇದೇ ಏನಿಲ್ಲ, ಬಾಳ ಪರಿಸ್ಥಿತಿ ಕೆಡತೈತಂದ ಅದು ರೈತಿಗೆ ಹೇಳೋದಿಲ್ಲ. ಈ ಕೆಲವ್ರಿಗೆ ಅದಲ್ಲ, ಯಾರಿಗೂ ನಿಮಗೂ ಗೊತ್ತಾಗಿರ್ಬೇಕು.